ಕಾಲಡಿ ಅಂದರೆ ಕಾಲಿನ ಫುಟ್ ಪ್ರಿಂಟ್ ಅಲ್ಲಿ ಬಿದ್ದಿರೋದಕ್ಕೆ ಕಾಲಡಿ ಅಂತ ಕೇರಳದಲ್ಲಿ, ಮಲಯಾಳಂನಲ್ಲಿ ಇದಕ್ಕೆ ಅರ್ಥ. 50 ವರ್ಷಗಳ ಹಿಂದೆ ಕಾಲಡಿನಲ್ಲಿ ಶ್ರೀ ಶಂಕರಾಚಾರ್ಯರವರ ಮಹತ್ವರವಾದಂತಹ ಕಾಣಿಕೆ, ಅದ್ವೈತ ಸಿದ್ಧಾಂತಕ್ಕೆ ಅವರು ಕೊಟ್ಟಿರುವಂತಹ ಕಾಣಿಕೆ ಮತ್ತು ಅವರು ಮಾಡಿದಂತಹ ಹಿಂದೂ ಧರ್ಮದ ಪ್ರಚಾರ ಕಾರ್ಯ ಇವುಗಳ ನೆನಪಿಗಾಗಿ 50 ವರ್ಷಗಳ ಹಿಂದೆ ಕೀರ್ತಿ ಸ್ತಂಭವನ್ನು ಇಲ್ಲಿ ರಚನೆ ಮಾಡಲಾಗಿದೆ. ಕೀರ್ತಿ ಸ್ತಂಭಕ್ಕೆ ಮೇಲ್ಗಡೆ ಹೋಗೋದಕ್ಕೆ ಅವಕಾಶ ಇದೆ, ಫೋಟೋಗ್ರಫಿ ಮಾಡೋದಕ್ಕೆ ಅವಕಾಶ ಇಲ್ಲ ಒಳಗಡೆ. ಕಾಲಡಿ ಅಂತ ಎರ್ನಾಕುಲಮಿಂದ 30 ಕಿಲೋಮೀಟ್ರು. ಶಂಕರಾಚಾರ್ಯರು ಹುಟ್ಟಿದಂತಹ ಸ್ಥಳ. ಇಲ್ಲಿ ಮುಖ್ಯವಾಗಿ ಕೀರ್ತಿ ಸ್ತಂಭವನ್ನು ಸ್ಥಾಪನೆ ಮಾಡಿದ್ದಾರೆ. ಕೀರ್ತಿ ಸ್ತಂಭ ದಯವಿಟ್ಟು ಗಮನಿಸಿ. ಶಂಕರಾಚಾರ್ಯರು ಭೇಟಿ ಮಾಡಿದಂತಹ ಸ್ಥಳಗಳ ಒಂದು ದೊಡ್ಡ ಪಟ್ಟಿಯೇ ಇದೆ. ನೀವು ಶಂಕರಾಚಾರ್ಯರು ಹುಟ್ಟಿದಂತಹ ಸ್ಥಳ ಕಾಲಡಿಯಲ್ಲಿ ಹೋಗಬೇಕಾದ್ರೆ ಕೃಷ್ಣ ದೇವಸ್ಥಾನದ ಮೂಲಕವಾಗಿಯೇ ಹೋಗಬೇಕು. ಕೃಷ್ಣ ದೇವಸ್ಥಾನ ಅದರ ಹಿಂಭಾಗದಿಂದ ಹೋಗಿದ್ರೆ ಒಳಗಡೆಯಿಂದ ಅಲ್ಲಿ ಹೋಗ್ಬೋದು, ಮುಂಭಾಗದಿಂದ ಬಂದರೆ ನೇರವಾಗಿ ಬರ್ಬೋದು. ಶಂಕರ ಜಯಂತಿಯ ಕಾರ್ಯಕ್ರಮಗಳು ಇತ್ತು. ಅಂದರೆ ನಿನ್ನೆ 17ನೇ ತಾರೀಕು ಏಪ್ರಿಲ್ 2026 മാതൃവന്ദനത്തിൻ്റെ കൊടുത്തു. താലം പണ്ഡിറ്റുകളുടെ കൂടെ അങ്ങോട്ട് പോകുമ്പോൾ പാലത്തുക വെച്ച് നിങ്ങൾക്ക് ഓരോ ഫോമുകൾ തരും. ആ ഫോം ഫില്ല് ചെയ്ത് ഞായറാഴ്ച ഇവിടെ വരണം. ഫോം കാലം കഴിഞ്ഞ് വരുന്ന അമ്മമാർക്കും ഫോം തീരുന്നത് വരെ കൊടുക്കാം. കാലം എടുക്കാത്ത അമ്മമാർക്കും ഫോം കൊടുക്കാം. ಪ್ರವೇಶ ಮಾಡುವಾಗ ಅತಿ ಸುಂದರವಾದಂತಹ ದೊಡ್ಡದಾದಂತಹ ಶಂಕರಾಚಾರ್ಯರ ವಿಗ್ರಹವನ್ನು ಕಾಣಬಹುದು. ಕ್ಷೇತ್ರದ ಒಳಭಾಗ. Crocodile Pond. ಆದಿ ಶಂಕರಾಚಾರ್ಯರವರಿಗೆ ಇಲ್ಲಿ ಕ್ರೊಕೊಡೈಲ್ ಪಾಂಡ್ ಹಿಡಿದಿತ್ತು ಎನ್ನುವಂತಹ ಪ್ರತೀತಿ ಇದೆ. ಅದನ್ನು ಅವರು ಹೇಗೆ ಬಿಡಿಸಿಕೊಂಡರು ಅದರ ಕಥೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಗ ಮೊಸಳೆಗಳು ಅಲ್ಲಿ ಇಲ್ಲ, ಆದರೆ ಅಲ್ಲಿ ಮೊಸಳೆ ಪಾಂಡ್, ಕ್ರೊಕೊಡೈಲ್ ಪಾಂಡ್ ಅನ್ನುವಂಥ ಹೆಸರು ಈಗಲೂ ಕೂಡ ಅಲ್ಲಿ ಉಳ್ಕೊಂಡು. ಕಾಲಡಿ ಶಂಕರ ಜಯಂತಿರವರ ಮಹೋತ್ಸವಕ್ಕೆ ನಾನು ಹೋಗಿದ್ದು ನನ್ನ ಅದೃಷ್ಟ ಅಂದ್ಕೋಬೇಕು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಜಯಂತಿ ಇದ್ದ ದಿನವೇ ಮೆರವಣಿಗೆ ಕೂಡ ಇತ್ತು. ಅವತ್ತು ನಾನು ಅಲ್ಲಿ ಅಟೆಂಡ್ ಮಾಡಿದ್ದೆ.